Hi, welcome back to the series of Business Studies Chapter-6 Staffing. ಈ ವಿಡಿಯೋದಲ್ಲಿ ನಾವು ಮೆಥಡ್ಸ್ ಆಫ್ ಟ್ರೈನಿಂಗ್ ಯಾವ ಥರ ಮೆಥಡ್ಸ್ ಇದೆ ಒಂದು ಟ್ರೈನಿಂಗಲ್ಲಿ ಅಂತ ಕಲ್ತ್ಕೊತಾ ಇದ್ದೀವಿ. ಬೈ ದಿ ಬಿ ದಿಸ್ ಈಸ್ OBC ಆನ್ಲೈನ್ ಬಿಸ್ನೆಸ್ ಕ್ಲಾಸ್. ನೀವೇನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗ್ಬಿಡಿ, ಬಿಕಾಸ್ ವಿ ಹ್ಯಾವ್ ಅ ಬಂಚ್ ಆಫ್ ಸೋ ಮೆನಿ ಸೀರೀಸ್. ಎಷ್ಟೊಂದು ಸೀರೀಸ್ ಇದೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. ಸೊ ಮಿಸ್ ಮಾಡ್ಕೊತೀರಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ. ಸಬ್ಸ್ಕ್ರೈಬ್ ಆಗಲ್ದಲ್ದಿರ ಬೆಲ್ ಬಟನ್ ಹೊಡಿಯೋದ್ರಿಂದ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಪಟ್ ಅಂತ ಬೇಗ ಬರುತ್ತೆ. ಬಿಕಾಸ್ ಈಗೇನೋ ನಿಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಕಾಣಿಸಲ್ಲ, ಮುಂದಕ್ಕೆ ಇಟ್ಸ್ ವೆರಿ ಎಸೆನ್ಷಿಯಲ್. ಸೊ ಮೆಥಡ್ಸ್ ಆಫ್ ಟ್ರೈನಿಂಗ್ ಅಲ್ಲಿ 2 ಥರ ಇರುತ್ತೆ. ನೀವೇನಾದರೂ ಟ್ರೈನಿಂಗ್ ತೊಗೊಂತೀರಾ ಅಂದರೆ 2 ಥರ ಡಿವೈಡ್ ಮಾಡ್ಬೋದು. ಯಾವ್ದು 2 ಥರ ಅಂದರೆ, ಒಂದು ಆನ್ ದ ಜಾಬ್ ಟ್ರೈನಿಂಗ್ ಅಂತ ಹೇಳ್ತಾರೆ, ಇನ್ನೊಂದು ಆಫ್ ದ ಜಾಬ್ ಅಂತ. ಆನ್ ಆಫ್ ಅಂತ. ಏನಿದು ಆನ್ ಆಫ್ ಅನ್ನೋದಾದ್ರೆ ಸಿಂಪಲ್ಲು. ಆನ್ ದ ಜಾಬ್ ಅಂದರೆ ಕೆಲಸದಲ್ಲೇ ಇದ್ಕೊಂಡು ನೀವು ಮಾಡ್ತಾರೋ ಅಂತ ಕೆಲಸನೇ ಮಾಡಿಕೊಂಡು ಕಲಿಯುವಂಥ ಕೆಲಸನ ಆನ್ ದ ಜಾಬ್ ಟ್ರೈನಿಂಗ್ ಅಂತ ಹೇಳ್ತಾರೆ. ಅಲ್ಲೇ ಕಲಿತಾ ಇರ್ತೀರಾ, ನೀವು ಮಾಡಬೇಕಾಗಿರೋ ಕೆಲಸನೇ ಮಾಡ್ತೀರಾ, ನೀವು ಎಲ್ಲಿ ವರ್ಕ್ ಮಾಡಬೇಕು ಅಲ್ಲೇ ಇರ್ತೀರಾ. ಬಟ್ ಆಫ್ ದ ಜಾಬ್ ಅಂದರೆ ಇದಕ್ಕೆ ಉಲ್ಟಾ. ನೀವು ಬೇರೆ ಕಡೆ ಇರ್ತೀರಾ, ವರ್ಕ್ ಪ್ಲೇಸ್ ಏನು ಮಾಡ್ತೀರಾ, ಯೂಶಲಿ ನೀವು ವರ್ಕ್ ಪ್ಲೇಸ್ ಇರ್ತಾರಲ್ಲ ಅದು ಬಿಟ್ಟು ಬೇರೆ ಕಡೆ ಕಲಿತಾ ಇರ್ತೀರಾ. ನೀವು ವರ್ಕ್ ಮಾಡೋ ಹತ್ರ ಇರೋದಿಲ್ಲ, ನೀವು ಅಲ್ಲಿ ಕಲ್ತ್ಕೊಂಬಂದ್ಮೇಲೆ ಇಲ್ಲಿ ವರ್ಕ್ ಮಾಡ್ತೀರಾ. ಇದು ಮ್ಯಾಟ್ರ್, ಇಷ್ಟೇ. ಸೊ ಸಿಂಪಲ್. ಆನ್ ದ ಜಾಬ್ ಆಫ್ ದ ಜಾಬ್ ಮೆಥಡಲ್ಲಿ ಎಷ್ಟೊಂದು ವೇರಿಯಸ್ ಟೈಪ್ಸ್ ಇದೆ, ಅದನ್ನ ನೋಡ್ಕೊಳ್ಳೋಣ ಒಂದೊಂದೇ. ಆನ್ ದ ಜಾಬ್ ಅಲ್ಲಿ ಎಷ್ಟು ವೇರಿಯಸ್ ಟೈಪ್ಸ್ ಮಾಡಿದ್ದಾರೆ. ಯೂಶಲಿ ಏನಂದ್ರೆ ಆನ್ ದ ಜಾಬ್ ಆಫ್ ದ ಜಾಬ್ ಎರಡೂ ಒಂದು 2 ಗ್ರೂಪ್ ಮಾಡಿಬಿಟ್ಟಿದ್ದಾರೆ. ಏನಂದ್ರೆ ಹೈಯರ್ ಗ್ರೂಪ್ ತರ ಅದು. ಅದ್ರ ಕೆಳಗಡೆ ನಿಮಗೆ ಸುಮಾರು ಗ್ರೂಪ್ಗಳು ಬರುತ್ತೆ. ಆ ಗ್ರೂಪ್ ನೋಡೋಕ್ಕೋಸ್ಕರ ಇದನ್ನ 2 ಗುಂಪಾಗಿ ಮಾಡಿದ್ದಾರೆ. ಒಂದಷ್ಟುನ ಡಿವೈಡ್ ಮಾಡಿದ್ರೆ, ನೀನ್ ಆಗೋಗು, ನೀನ್ ಎ ಹೋಗು, ನೀನ್ ಬಿ ಹೋಗು, ನೀನ್ ಸಿ ಹೋಗು ಅನ್ನೋ ತರ ಮಾಡೋ ತರ 1, 2 ಅಂತ ಮಾಡಿರೋ ತರ A, B ಅಂತ. ಸೊ ಆನ್ ದ ಜಾಬ್ ಮೆಥಡ್ ಅಲ್ಲಿ ಕೆಲವು ವೇರಿಯಸ್ ಮೆಥಡ್ಸ್ ಇದೆ, ಅದನ್ನ ನೋಡ್ಕೊಂಡು ಹೋಗೋಣ ಒನ್ ಬೈ ಒನ್. ಸ್ಟಾರ್ಟಿಂಗ್ ವಿತ್ ಫಸ್ಟ್ ಪಾಯಿಂಟ್, ದಟ್ ಈಸ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಂತ. ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅನ್ನೋದು ಯೂಶಲಿ ಒಬ್ಬ ಮಾಸ್ಟರ್ ಕೆಳಗಡೆ ಒಬ್ಬ ಟ್ರೈನಿನ ಹಾಕ್ಬಿಡ್ತಾರೆ, ನೀನ್ ಇಲ್ಲಿ ಕಲ್ತ್ಕೋಬೇಕು ಅಂತ. ಏನಕ್ಕೆ ಅಂದ್ರೆ ಹೈಯರ್ ಲೆವೆಲ್ ನ ನಾಲೆಡ್ಜ್ ನ ಗೇನ್ ಮಾಡಕ್ಕೆ, ಒಂದು ಸ್ಕಿಲ್ ನ ಗೇನ್ ಮಾಡಕ್ಕೆ ಇದನ್ನ ಹಾಕ್ತಾರೆ. ಕೆಲವು ಸತಿ ಕೆಲವು ಸೆಟ್ ಆಫ್ ಸ್ಕಿಲ್ ನ ಕಲಿಯಕ್ಕೆ ನಿಮ್ಗೆ ಅದು ಇಂಪಾರ್ಟೆಂಟ್ ಇರುತ್ತೆ. ಅವಾಗ ಈ ಒಂದು ಮೆಥಡ್ ನ ಯೂಸ್ ಮಾಡ್ತಾರೆ. ಯೂಶಲಿ ಯಾರು ಸ್ಕಿಲ್ ನ ಕಲಿಬೇಕು ಅಂತ ಇರ್ತಾರೆ ಅಂದ್ರೆ, ಲೈಕ್ ಪ್ಲಂಬರ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಇನ್ನು ಎಷ್ಟೊಂದ್ ತರ ಇದಾರೆ, ಎಷ್ಟೊಂದ್ ಜನ ಇದಾರೆ ಬೇರೆ ಬೇರೆ ಮೆಥಡ್ಸ್. ಇವರೆಲ್ಲ ಒಂದಷ್ಟು ಸೆಟ್ ಸ್ಕಿಲ್ ನ ಕಲಿಬೇಕಾಗಿರುತ್ತೆ. ಆ ಸ್ಕಿಲ್ ನ ಕಲಿಯಕ್ಕೋಸ್ಕರ ಏನ್ ಮಾಡ್ತಾರೆ, ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅನ್ನೋದಕ್ಕೆ ಅವ್ರು ಹೋಗ್ಬೇಕಾಗಿರುತ್ತೆ. ಇಲ್ಲಿ ಕೆಲವೊಂದು ಟೈಮ್ ಇರುತ್ತೆ, ಒಂದು ಫಿಕ್ಸ್ಡ್ ಟೈಮ್, ಒಂದು 3 ಮಂತ್ ಅಥವಾ 2 ಮಂತ್ಸ್, ಒಂದು 15 ಡೇಸ್ ಅಂತ ಒಂದು ಫಿಕ್ಸ್ಡ್ ಟೈಮ್ ಇರುತ್ತೆ. ಆ ಫಿಕ್ಸ್ಡ್ ಟೈಮ್ ಅವ್ರು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ ಬರ್ಲಿ, ಅವ್ರು ಏನ್ ಮಾಡ್ತಾರೋ ಅಲ್ಲೇ ಕೆಲಸ ಮಾಡ್ತಾ ಇರ್ತಾರೆ, ಅವ್ರ ಅಂಡರ್ ಅಲ್ಲಿ ಹಾಕಿರ್ತಾರೆ ಅಷ್ಟೇ. ದಿಸ್ ಇಸ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್. ಯೂಶಲಿ ಇಲ್ಲಿ ತುಂಬಾ ಕಮ್ಮಿ ಪೇ ಇರುತ್ತೆ ಕೆಲವು ಸತಿ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಮೆಥಡ್, ಕೋಚಿಂಗ್ ಅಂತ. ಈ ಮೆಥಡ್ ಅಲ್ಲಿ ಸೂಪರ್ವೈಸರ್ ಕೆಳಗಡೆ ನಿಮ್ಮ ಸೂಪರ್ವೈಸರ್ಸ್ ಯಾರು ಇರ್ತಾರೆ, ಅಲ್ಲಿ ಮಾಸ್ಟರ್ಸ್ ಕೆಳಗಡೆ ಹಾಕಿರ್ತಾರೆ. ಮಾಸ್ಟರ್ ಇರ್ತಾರೆ, ಒಬ್ಬ ಟೀಚರ್, ಒಬ್ಬ ಮಾಸ್ಟರ್ ಅದನ್ನ ಹೇಳ್ಕೊಡ್ತಾ ಇರ್ತಾರೆ. ಬಟ್ ಇಲ್ಲಿ ಸೂಪರ್ವೈಸರ್ ಕೆಳಗಡೆ ಹಾಕಿರ್ತಾರೆ. ನಿಮ್ಮ ಸುಪೀರಿಯರ್ ಅದನ್ನ ಸೂಪರ್ವೈಸರ್ಸ್ ಅಂತಾರೆ. ಅವ್ರ ಕೆಳಗಡೆ ನಿಮ್ನ ಹಾಕಿರ್ತಾರೆ ಟ್ರೈನಿನ. ಯೂಶಲಿ ಏನಂದ್ರೆ ಈ ಕೋಚ್ಗಳು ಒಂದು ಮ್ಯೂಚುವಲ್ ಗೋಲ್ನ ಮಾಡಕ್ಬಿಟ್ಟಿರ್ತಾರೆ. ನೀನು ಇಲ್ಲಿವರೆಗೂ ರೀಚ್ ಆಗ್ಬೇಕು, ನಾನು ಇಲ್ಲಿಂದ ಹೇಳ್ಕೊಡ್ತೀನಿ. ಆ ತರ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅವರು ಒಂದು ಗೋಲ್ನ ಸೆಟ್ ಮಾಡ್ಬಿಟ್ಟಿರ್ತಾರೆ. ಅವಾಗ ಬಂದು ಕೂಡ ಅವರು ಚೆಕ್ ಕೂಡ ಮಾಡ್ತಾ ಇರ್ತಾರೆ. ನೀನ್ ಎಷ್ಟು ಮಾಡಿದ್ಯಾ, ಏನೇನ್ ಕೆಲಸ ಮಾಡ್ತಿದ್ಯಾ, ಏನೇನ್ ಮಾಡ್ಬೇಕಾಗಿತ್ತು, ನೀನೇನಾದ್ರೂ ತಪ್ಪು ಮಾಡ್ತಿದ್ಯಾ, ಇದ್ರಲ್ಲಿ ಏನಾದ್ರು ಚೇಂಜ್ ಮಾಡ್ಬೇಕಾ, ಈ ತರ ಕೆಲಸಗಳನ್ನೆಲ್ಲ ಈ ಒಂದು ಸೂಪರ್ವೈಸರ್ಸ್ ಅವಾಗ ಬಂದ್ ಮಾಡ್ತಾರೆ. ಈ ಮೆಥಡ್ ನ ಏನಕ್ಕೆ ಯೂಸ್ ಮಾಡ್ತಾರೆ ಅನ್ನೋದಾದ್ರೆ, ಮೇನ್ ಇಂಟೆನ್ಷನ್ಲಿ ಸೀನಿಯರ್ ಕೆಳಗಡೆ ಏನಕ್ಕೆ ಹಾಕಿರ್ಬೇಕು, ಸೀನಿಯರ್ ಅಂಡರ್ ಅಲ್ಲೇ ಮಾಡ್ತಾ ಇರ್ತಾರೆ ಇವರು, ಯಾಕೆ ಇದನ್ನೆಲ್ಲ ಮಾಡ್ತಾರೆ ಅನ್ನೋದಾದ್ರೆ, ಒಂದು ಮ್ಯಾನೇಜರ್ನ ಕ್ರಿಯೇಟ್ ಮಾಡಕ್ಕೆ, ಒಂದು ಫ್ಯೂಚರ್ ಮ್ಯಾನೇಜರ್ನ ಕ್ರಿಯೇಟ್ ಮಾಡಕ್ಕೋಸ್ಕರ ಇವ್ರು ಮಾಡ್ತಾ ಇರ್ತಾರೆ. ಎಲ್ಲ ಕೆಲಸನೂ ಮ್ಯಾನೇಜರ್ ಮಾಡ್ತಾ ಇರ್ತಾನೆ. ಆ ಕೆಲಸದಲ್ಲಿ ಸ್ವಲ್ಪ ಕೆಲಸ ಇವ್ರು ಕೊಡ್ಬೇಕಾದ್ರೆ ಈ ತರ ಒಂದು ಮೆಥಡ್ ನ ಯೂಸ್ ಮಾಡ್ತಾರೆ. ಡೈರೆಕ್ಟ್ ಆಗಿ ಒಂದು ಸೀನಿಯರ್ ಮ್ಯಾನೇಜರ್ ಕೆಳಗಡೆಗೆ ಹಾಕ್ಬಿಡೋದು ಅವ್ರನ್ನ ಟ್ರೈನಿಂಗ್. ಅವ್ರೇನ್ ಮಾಡ್ತಾರೆ, ಅವ್ರಿಗೆ ಗೊತ್ತಿರುವಂತ ಫುಲ್ ನಾಲೆಡ್ಜ್ ಅನ್ನ ಅವ್ರು ಹೇಳ್ಕೊಡ್ತಾರೆ. ಇಲ್ಲಿ ದೇರ್ ಆರ್ ಚಾನ್ಸಸ್ ಟು ಲರ್ನ್ ಅಲ್ವಾ. ಸೀನಿಯರ್ ಮ್ಯಾನೇಜರ್ ವರ್ಗೂ ಅವ್ನು ಏನೇನು ಕಲ್ತಿರ್ತಾನೆ ಅದನ್ನ ಕೂಡ ಲರ್ನ್ ಮಾಡೋಷ್ಟು ನಾಲೆಡ್ಜ್ ಅವ್ನಿಗೆ ಗೇನ್ ಮಾಡ್ತಾನೆ. ಸೊ ಅದು ಮೇನ್ ಇಂಟೆನ್ಷನ್ ಇಲ್ಲಿ. ಓವರ್ ಆಲ್ ಫೈನಲಿ ಅವ್ನು ಏನ್ ಮಾಡ್ತಾನೆ, ಅವನ್ನೆಲ್ಲ ಕಲ್ತ ಮೇಲೆ ಆ ಸೀನಿಯರ್ ಮ್ಯಾನೇಜರ್ ಏನಂತ ಇರ್ತಾರೆ, ಆ ಮ್ಯಾನೇಜರ್ ಎಲ್ಲಾ ಕೆಲಸದಲ್ಲಿ ಒಂದ್ ಸ್ವಲ್ಪ ಕೆಲಸ ಅಂದ್ರೆ ತುಂಬಾ ಪ್ರೆಷರ್ ಬೇಕಾಗಿಲ್ದೇ ಇರುವಂತ ಕೆಲಸಗಳು ಇರುತ್ತಲ್ಲ, ಅಂತ ಕೆಲಸಗಳನ್ನೆಲ್ಲ ಇವರಿಗೆ ಟ್ರಾನ್ಸ್ಫಾರ್ಮ್ ಮಾಡ್ಬಿಟ್ಟು ಅವರು ಬೇರೆ ಬೇರೆ ಕೆಲಸಗಳಲ್ಲಿ ಇನ್ವಾಲ್ವ್ ಆಗ್ಲಿ ಅಂತ ಮಾಡೋಂಥ ಕೆಲಸ ಇದು. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಮೆಥಡ್, ದಟ್ ಈಸ್ ಇಂಟರ್ನ್ಶಿಪ್ ಟ್ರೈನಿಂಗ್ ಅಂತ. ಯೂಶಲಿ ಇಂಟರ್ನ್ಶಿಪ್ ಟ್ರೈನಿಂಗ್ ಅಂದ್ರೆ ಅಣ್ಣಂದಿರು ಯಾರಾದ್ರೂ ಇದ್ರೆ, ನಿಮ್ಗೆ BCom ಅಲ್ಲಿ ಇಂಟರ್ನ್ಶಿಪ್ ಮಾಡ್ತಾ ಇದೀವಿ ಈ ಕಂಪ್ನಿಲಿ ಆ ಕಂಪ್ನಿಲಿ ಅಂತ ಹೇಳಿರ್ತಾರೆ, ಕೇಳಿರ್ತೀರಾ. ಇಂಟರ್ನ್ಶಿಪ್ ಅಂದ್ರೆ ಏನು ಅಂದ್ರೆ, ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್, ಒಂದು ಬಿಸ್ನೆಸ್ ಕಾರ್ಪೊರೇಟ್ ಎರಡು ಏನಾಗಿರುತ್ತೆ ಅಂದ್ರೆ ಮರ್ಜ್ ಮಾಡ್ಕೊಂಡಿರ್ತಾರೆ, ಅಥವಾ ಕೆಲವು ಸತಿ ಮರ್ಜ್ ಮಾಡ್ಕೊಂಡು ಇಲ್ದೇ ಇರೋನು ಆಗುತ್ತೆ. ಸ್ಟೂಡೆಂಟ್ಸು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಓದ್ತಾ ಇರೋರು ಅಲ್ಲಿಗೆ ಸ್ವಲ್ಪ ದಿನ ಕಲಿಯಕ್ಕೆ ಅಂತ ಹೋಗಿರ್ತಾರೆ. ಓದ್ತಾ ಇರೋರು ಏನು ಕಲಿಬೇಕು ಅನ್ನೋದಾದ್ರೆ ಪ್ರಾಕ್ಟಿಕಲ್ ನಾಲೆಡ್ಜ್ ಬೇಕು. ಈಗ ನೆಕ್ಸ್ಟ್ ಇಯರ್ ಅವ್ರು ಕೆಲ್ಸಕ್ಕೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗಕ್ ಬೇಕಾಗಿರೋದು ಪ್ರಾಕ್ಟಿಕಲ್ ನಾಲೆಡ್ಜು, ಪ್ರಾಕ್ಟಿಕಲ್ ಸ್ಕಿಲ್ಸು. ಈ ಸೆಟ್ಸ್ ಎಲ್ಲ ಎಲ್ಲಿ ಕಲಿತಾರೆ ಅಂದ್ರೆ ಇಂಟರ್ನ್ಶಿಪ್ ಟ್ರೈನಿಂಗ್ ಬಂದ್ರೆ ಅವರು ಅಲ್ಲಿ
ಪ್ರಾಕ್ಟಿಕಲ್ ನಾಲೆಡ್ಜ್ನ ಕಲಿಯೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆಕ್ಚುಲಿ ಪ್ರಾಕ್ಟಿಕಲ್ ನಾಲೆಡ್ಜ್ ಆರ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಪ್ರಾಕ್ಟಿಕಲ್ ನಾಲೆಡ್ಜೇ ಯೂಸ್ ಆಗೋದು. ಏನೇ ಕಲ್ತ್ರೂ ನಾವು ಬೇರೆ ಬೇರೆ ಮೆಥಡ್ಸ್ ಎಲ್ಲ. ಸೊ ಪ್ರಾಕ್ಟಿಕಲ್ ನಾಲೆಡ್ಜ್ ಕಲಿಬೇಕೋಸ್ಕರನೇ ಅವರು ಇಂಟರ್ನ್ಶಿಪ್ ಟ್ರೈನಿಂಗ್ ಹೋಗ್ತಾರೆ. ಇದು ಕಾಲೇಜಲ್ಲಿ ಓದ್ತಾ ಇರೋರು ಮಾಡುವಂಥ ಕೆಲಸ. ಮುಂದೆ ನೆಕ್ಸ್ಟ್ ಮೆಥಡ್ ದಟ್ ಇಸ್ ಜಾಬ್ ರೊಟೇಷನ್ ಅಂತ. ಜಾಬ್ ರೊಟೇಷನ್ ಅಂದ್ರೆ ಒಬ್ಬ ಎಂಪ್ಲಾಯಿ ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಅಥವಾ ಒಂದು ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಶಿಫ್ಟ್ ಮಾಡುವಂತ ಕೆಲಸನ ಜಾಬ್ ರೊಟೇಷನ್ ಅಂತ ಹೇಳ್ತಾರೆ. ಜಾಬ್ ರೊಟೇಷನ್ ಏನಕ್ಕೆ ಮಾಡಬೇಕು? ಬ್ರಾಡ್ ನಾಲೆಡ್ಜ್ ನ ಕಲಿಯೋಕ್ಕೋಸ್ಕರ. ಎಲ್ಲ ಒಂದು ಬಿಸ್ನೆಸ್ ಅಲ್ಲೂ ಏನೋ ಒಂದು ಕೆಲಸಕ್ಕೆ ನಾವು ಸೇರ್ಕೋತೀವಿ ಅಂದ್ರೆ ಸ್ವಲ್ಪ ದಿನ ಮಾಡಿದೀವಿ ಅಂದ್ರೆ ಆ ಕೆಲಸ ನಾವು ಚೆನ್ನಾಗಿ ಕಲ್ತ್ಕೋತೀವಿ, ಬಟ್ ಬೇರೆ ಕೆಲಸ ನಮ್ಗೆ ಗೊತ್ತಿರಲ್ಲ. ಅವಾಗ ಏನ್ ಮಾಡ್ತಾರೆ, ಜಾಬ್ ರೊಟೇಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಈ ಒಂದು ಮೆಥಡ್ ಆಫ್ ಟ್ರೈನಿಂಗ್ ನ ಯೂಸ್ ಮಾಡ್ತಾರೆ. ನಮ್ಮನ್ನ ಬೇರೆ ಡಿಪಾರ್ಟ್ಮೆಂಟ್ಗೆ ಹಾಕೋದು. ಅಲ್ಲೇನ್ ಮಾಡ್ತೀವಿ ನಾವು, ಇಲ್ಲಿಗೆ ಚೆನ್ನಾಗಿ ಕೆಲಸ ಕಲ್ತಿರ್ತೀವಿ, ಆ ಕೆಲಸನೂ ಕಲ್ತ್ಕೋತೀವಿ. ನೆಕ್ಸ್ಟ್ ಇನ್ನೊಂದು ಕೆಲಸ. ಈ ತರ ಎಲ್ಲಾ ಕೆಲಸ ಕಲಿಯೋದ್ರಿಂದ ಏನಾಗುತ್ತೆ ಅಂದ್ರೆ ಓವರ್ ಆಲ್ ನೀವೇನಾದ್ರೂ ಮ್ಯಾನೇಜರ್ ಆದ್ರೆ ನಿಮ್ಗೊಂದು ಬೇಸಿಕ್ ಐಡಿಯಾ ಬರುತ್ತೆ. ಈಗ ಒಂದು ಸ್ಟೋರಿ ಹೇಳ್ತೀನಿ ನೋಡಿ. ಒಬ್ಬ ಆಳು ಅರಸ ಆದ್ರೆ ಚೆನ್ನಾಗಿ ಆಳ್ಬೋದಂತೆ. ಡೈರೆಕ್ಟ್ ಆಗಿ ನೀನು ಅರಸ ಆಗ್ಬಿಟ್ರೆ ಅಥವಾ ಕಿಂಗ್ ಆದ್ರೆ ಅದು ನೀನು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಕ್ ಆಗಲ್ಲ. ಯಾಕೆ ಅಂತ ಹೇಳ್ತಾರೆ ಅಂದ್ರೆ ಅದಕ್ಕೊಂದು ಕತೆ ಹೇಳ್ಬಿಡ್ತೀನಿ. ಒಬ್ಬ ಒಂದು ಹೋಟೆಲ್ ಇಡ್ತಾನೆ, ಒಳ್ಳೆ ಹೋಟೆಲ್, ತುಂಬಾ ಚೆನ್ನಾಗಿರುತ್ತೆ. ಅವ್ರಪ್ಪ ಯಾವುದೇ ಒಂದು ನಾಲೆಡ್ಜ್ ಇರಲ್ಲ ಅವ್ನಿಗೆ ಆ ಹೋಟೆಲ್ ಬಗ್ಗೆ. ಅವ್ರ ಅಪ್ಪನ್ಗೆ ಯಾರಿಗೂ ಏನೂ ಇರಲ್ಲ, ಅವ್ನ ಬ್ಯಾಕ್ ಗ್ರೌಂಡೇ ಇಲ್ಲ. ಈಗ ನಮ್ಮ ಫ್ಯಾಮಿಲಿ ಹಿಂಗಿದೆ ಅಂದ್ರೆ ನಾವು ಅದನ್ನ ಮಾಡ್ತಾ ಇದೀವಿ ಅಂದ್ರೆ ನಮ್ಗೊಂದು ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಇರುತ್ತಲ್ವಾ, ಆ ತರ ಏನು ನಾಲೆಡ್ಜ್ ಇಲ್ಲ. ಡೈರೆಕ್ಟ್ ಆಗಿ ಒಂದು ಹೋಟೆಲ್ ಇಡ್ತಾನೆ, ಒಂದಷ್ಟು ಜನ ಕೆಲಸ ಕರ್ಕೊಂಡ್ ಬರ್ತಾನೆ, ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಅವ್ನ ಫ್ರೆಂಡ್ ಹೇಳಿರ್ತಾನೆ, ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ಇಷ್ಟು ಲಾಭ ಬರುತ್ತೆ ನಿಮ್ಗೆ ಅಂತ. ಯೂಶಲಿ ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ 50%ಗಿಂತ ಜಾಸ್ತಿ ಲಾಭ ಇದೆ. ಯೂಶಲಿ 50% ಅನ್ನೋದು ಮಿನಿಮಮ್ ಅವ್ರಿಗೆ. ಅಷ್ಟು ಲಾಭ ಇದೆ. ಹುಷಾರಾಗಿ ಮೇಂಟೈನ್ ಮಾಡಬೇಕು, ಕೆಡ್ದಿರೋ ತರ ಫುಡ್ ನ. ಮಾಡ್ತಾ ಇರ್ತಾನೆ ಬಿಸ್ನೆಸ್, ಬಟ್ ಅವ್ನಿಗೆ ಲಾಭ ಆಗ್ತಾ ಇರಲ್ಲ. ಅವ್ನಿಗೆ ಏನ್ ಆಗ್ತಿದೆ ಅಂತ ಗೊತ್ತಾಗಲ್ಲ. ಒನ್ ಫೈನ್ ಡೇ ಫುಲ್ ಲಾಸ್ ಆಗೋಗುತ್ತೆ. ನೆಕ್ಸ್ಟ್ ಅವನೇನ್ ಮಾಡ್ತಾನೆ, ಈ ಹೋಟ್ಲು ಇಕ್ಕಾಗಲ್ಲ, ನಂಗೇನು ಗೊತ್ತಾಗಿಲ್ಲ ಅಂದ್ಬಿಟ್ಟು ಫುಲ್ ಎಲ್ಲ ದುಡ್ಡೆಲ್ಲ ಲಾಸ್ ಆದ್ಮೇಲೆ ಅವ್ನಿಗೆ ಕೆಲ್ಸಕ್ಕೆ ಹೋಗ್ತಾನೆ ಹೋಟೆಲ್ಗೆ. ಯಾಕೆಂದ್ರೆ ಅವ್ನು ಸ್ವಲ್ಪ ನಾಲೆಡ್ಜ್ ಕತ್ತಿರ್ತಾನಲ್ಲ ಆ ಒಂದು ಫೀಲ್ಡ್ ಅಲ್ಲಿ ಅಂದ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾನೆ. ಆ ಕೆಲಸದಲ್ಲಿ ಎಂಪ್ಲಾಯೀಸ್ಗಳು ಹೇಗ್ ಮೋಸ ಮಾಡ್ತಿದ್ದಾರೆ ಬಾಸ್ಗೆ ಅನ್ನೋದನ್ನ ಅವ್ನು ಕಲಿತಾನೆ. ಅಲ್ಲಿ ಅವನಿಗೆ ಗೊತ್ತಾಗುತ್ತೆ ಹೇಗೆ ನಾನ್ ಮೋಸ ಹೋದೆ, ಹೇಗೆ ನನ್ ದುಡ್ಡು ಹಾಳಾಗೋಯ್ತು ಅಂತ. ಬಿಕಾಸ್ ನೀವು ಅಲ್ಲಿ ಎಂಪ್ಲಾಯ್ ಆದಾಗ ನಿಮ್ಗೆ ಆ ಕೆಲಸಗಳು ಗೊತ್ತಿರುತ್ತೆ. ಓಕೆ, ಈ ತರ ಮೋಸ ಮಾಡ್ಬೋದು, ಇಲ್ಲಿ ಲೂಪ್ ಹೋಲ್ಸ್ಗಳಿದೆ, ಇದು ಮಾಡಿದ್ರೆ ನಾನು ಇಲ್ಲಿ ಸೇಫ್ ಮಾಡ್ಬೋದು ಅಂತ ಆ ಕೆಲಸನ ಅವ್ನು ಕಲಿತಾನೆ. ಅದಾದ್ಮೇಲೆ ಒಂದು ಹೋಟ್ಲ್ ಇಡ್ತಾನೆ, ಅಲ್ಲಿ ಅವನು ಸಕ್ಸಸ್ ಆಗ್ತಾನೆ. ಈ ಕತೆ ಏನ್ ಹೇಳುತ್ತೆ ಅಂದ್ರೆ ನಮ್ಗೆ ಬೇಸಿಕ್ ಗ್ರೌಂಡ್ ಗೊತ್ತಿರಬೇಕು. ಎಲ್ಲಿ ಕಾಲಿಟ್ರೆ ನಾವು ಎಲ್ಲಿಗೆ ಜಂಪ್ ಆಗ್ತೀವಿ, ಎಲ್ಲಿ ಕಾಲಿಡಬಾರ್ದು ಅಂತ. ಸೊ ಈ ಕತೆ ಅದನ್ನೇ ಹೇಳೋದು. ಬೇಸಿಕ್ ಆಗಿ ಜಾಬ್ ರೊಟೇಷನ್ ಅಲ್ಲಿ ನಿಮ್ಗೆ ಅದೇ ಮಾಡಿಸೋದು. ನೀವು ಯಾವ ಡಿಪಾರ್ಟ್ಮೆಂಟು, ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಕೆಲಸ ಕಲ್ತಾಗ ಏನಾಗುತ್ತೆ ಅಂದ್ರೆ ಏನೇನ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಇದೆ, ಏನ್ ಕೆಲಸ ಮಾಡ್ತಾ ಇಲ್ಲ ಇವರು, ಏನ್ ಮಾಡ್ಬೋದಾಗಿತ್ತು, ಇದನ್ನೆಲ್ಲ ಕಲ್ಸೋಂತ ಕೆಲಸ ಇದು ಮಾಡುತ್ತೆ. ದೆನ್ ಯಾವಾಗಾದ್ರೂ ಪ್ರಮೋಷನ್ ಸಿಕ್ಕಿ ಅವ್ರು ಹೈಯರ್ ಪೊಸಿಷನ್ಗೆ ಹೋದ್ರೆ ಎಲ್ಲ ಕಂಟ್ರೋಲ್ ಮಾಡ್ಬೇಕಲ್ಲ ಇವನ್ನೆಲ್ಲ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಗ್ರೂಪ್ ಆಫ್ ಜಾಬ್ ಮೆಥಡ್ ಆಫ್ ಟ್ರೈನಿಂಗ್ ಅಂತ. ಇಲ್ಲೂ ಒಂದಷ್ಟು ವೇರಿಯಸ್ ಮೆಥಡ್ಸ್ ಇದೆ, ಯಾವ್ಯಾವ ತರ ಟ್ರೈನ್ ಆಗ್ತಾರೆ ಅಂತ. ಸೊ ಒಂದೊಂದೇ ನೋಡ್ಕೊಂಡು ಹೋಗೋಣ. ಕ್ಲಾಸ್ ರೂಮ್ ಟ್ರೈನಿಂಗ್ ಅಥವಾ ಕಾನ್ಫರೆನ್ಸ್ ಅಂತ ಹೇಳ್ತಾರೆ. ಈ ಮೆಥಡ್ ಎಲ್ಲಿಗೆ ಸೂಟಬಲ್ ಅಂದ್ರೆ ನೀವೇನಾದ್ರೂ ಒಂದ್ ಸ್ವಲ್ಪ ರೂಲ್ಸ್ ಹೇಳ್ಕೊಡ್ಬೇಕು ಎಲ್ಲ ಎಂಪ್ಲಾಯಿಗೆ. ಹೋಲ್ಸೇಲ್ ಆಗಿ ನಿಮ್ಮಿರೋ ಆರ್ಗನೈಸೇಷನ್ ಎಲ್ಲ ಎಂಪ್ಲಾಯೀಸ್ಗಳಿಗೂ ಒಂದೇನೋ ಪ್ರೊಸೀಜರ್ ಹೇಳ್ಕೊಡ್ಬೇಕು, ಒಂದೇನೋ ಮೆಥಡ್ ಹೇಳ್ಕೊಡ್ಬೇಕು, ಒಂದೇನೋ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ಬೇಕು. ನೀವು ಆಡಿಯೋ ವಿಜುವಲ್ ವೇಲಿ ಅವ್ರಿಗೆ ನೀಟಾಗಿ ಅರ್ಥ ಆಗ್ಲಿ ಅನ್ನೋ ತರ ಏನಾದ್ರು ಮಾಡ್ತಿದ್ದೀರಾ ಅಂದ್ರೆ ಒಂಥರ ಫಾರ್ಮಲ್ ಕ್ಲಾಸ್ ರೂಮ್ ಪ್ರೆಸೆಂಟೇಷನ್ ಇದು ಬೆಸ್ಟ್. ಇದು ತುಂಬಾ ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ. ಯೂಶಲಿ ವಿಡಿಯೋ ಆಡಿಯೋ ವಿಜುವಲ್ ಆಗಿ ನಾವು ಹೇಳ್ಕೊಟ್ಟಾಗ ಒಂದು ಮೆಮೊರಿ ತುಂಬಾ ನಿಮ್ಮಲ್ಲೇ ಉಳ್ಕೊಳ್ಳುತ್ತೆ. ರಿಟೆನ್ಷನ್ ಅಂತ ಹೇಳ್ತಾರೆ. ತುಂಬಾ ಜಾಸ್ತಿ ದಿನ ಅದನ್ನ ನೆನಪಲ್ಲಿ ಇಟ್ಕೊಳಕ್ಕೆ ಮತ್ತೆ ಕೆಲವು ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡಕ್ಕೆ ನಾವು ಕೆಲವು ಸತಿ ಅದನ್ನ ಗ್ರಾಫಿಕಲ್ ಎಲ್ಲ ತೋರಿಸ್ಬೇಕಾಗಿರುತ್ತೆ. ಆ ತರದ್ದು ಯೂಸ್ ಇದು. ಸೊ ಎಲ್ಲಾನು ನಾವು ಬಾಯಲ್ಲೇ ಹೇಳ್ಬಿಟ್ಟು ಹಿಂಗಾದ್ರೆ ಹಂಗಾಗುತ್ತೆ ಅಂತ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಈ ಒಂದು ಮೆಥಡ್ ಯೂಸ್ ಮಾಡ್ತಾರೆ. ಕ್ಲಾಸ್ ರೂಮ್ ಕೆಲವೊಂದಷ್ಟು ಲೆಂತಿ ಥಿಯರಿ ಇರುತ್ತೆ, ಅದನ್ನೆಲ್ಲ ಹೇಳಬೇಕಾಗುತ್ತೆ. ನಾವು ನಿಂತ್ಕೊಂಡು ಹೇಳಕ್ಕಾಗಲ್ಲ. ಕ್ಲಾಸ್ ರೂಮ್ ಅಲ್ಲಿ ಆದ್ರೆ ಎಲ್ಲರನ್ನೂ ಕುಣಿಸ್ಕೊಂಡು ಒಂದು ಕ್ಲಾಸ್ ಅಂತ ಮಾಡಿ ಹೇಳ್ಬೋದು. ದಟ್ಸ್ ವಾಟ್ ಇಟ್ ಹ್ಯಾಪನ್ಸ್ ಇನ್ ಯೂಶಲಿ. ನಮ್ಮ ಟೀಚರ್ಸ್ ಎಲ್ಲ ನಮ್ಗೆ ಅದನ್ನೇ ಮಾಡಿರೋದು. ಅದು ಒಂದು ಮೆಥಡ್ ಆಫ್ ಟ್ರೈನಿಂಗ್. ಕಾನ್ಫರೆನ್ಸ್ ಇಸ್ ಬೆಸ್ಟ್ ವೆನ್ ಕಂಪೇರ್ಡ್ ಟು ದಟ್. ಇಲ್ಲಿ ತುಂಬಾ ಜಾಸ್ತಿ ಜನ ಇರ್ತಾರೆ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಮೆಥಡ್ ದಟ್ ಈಸ್ ಫಿಲಮ್. ಈ ಮೆಥಡ್ ಒಂಥರ ತುಂಬಾ ಇಂಟ್ರೆಸ್ಟಿಂಗು. ಯಾಕೆ ಅಂದ್ರೆ ಇಲ್ಲಿ ಒಂದು ಕ್ಲಾರಿಟಿ ಕೊಡುತ್ತೆ ನಿಮ್ಗೆ. ಒಂದು ಡೆಮಾನ್ಸ್ಟ್ರೇಷನ್ ಏನ್ ತೋರಿಸ್ತಾ ಇರ್ತೀರ ನೀವು ಫಿಲಮ್ ಹಾಕಿ, ಆ ಇನ್ಫಾರ್ಮೇಶನ್ ಏನ್ ತೋರಿಸ್ತಾ ಇರ್ತೀರಾ ಅದನ್ನ ಕ್ಲಾರಿಟಿ ಆಗಿರ್ಲಿ, ಅದು ವಿಡಿಯೋ ರೂಪದಲ್ಲಿರುತ್ತೆ. ನಿಮ್ಗೊಂಥರ ಚೆನ್ನಾಗಿ ಫೀಲ್ ಆಗುತ್ತೆ, ಅರ್ಥ ಆಗುತ್ತೆ ಕೆಲವು ಸತಿ ತುಂಬಾ ಚೆನ್ನಾಗಿ. ಇದು ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೊಳಕ್ ಆಗುವಂತ ಒಂದು ಪಾಸಿಬಲ್ ಟೆಕ್ನಿಕ್ ಅಂದ್ರೆ ಫಿಲಮ್ ಯೂಸ್ ಮಾಡೋದು. ಈ ನಡುವೆ ಸುಮಾರು ಜನ ಇದನ್ನ ಯೂಸ್ ಮಾಡ್ತಾರೆ. ಬೈ ಫಿಲಮ್ ಆ ಒಂದು ಟ್ರೈನಿಂಗ್ ಮಾಡೋದನ್ನ ಹೇಳ್ಕೊಡ್ತಾರೆ. ಈ ಮೆಥಡ್ ಯಾವಾಗ ತುಂಬಾ ಎಫೆಕ್ಟಿವ್ ಆಗುತ್ತೆ ಅಂದ್ರೆ ವೆನ್ ಯು ಕಂಬೈನ್ ಅ ಕ್ಲಾಸ್ ರೂಮ್ ಲೆಕ್ಚರ್ ಆರ್ ಕಾನ್ಫರೆನ್ಸ್. ಎರಡನ್ನೂ ಕಂಬೈನ್ ಮಾಡಿ ಈ ಫಿಲಮ್ ಜೊತೆನೂ ಕಂಬೈನ್ ಮಾಡ್ಬಿಟ್ರೆ ದಿಸ್ ಇಸ್ ದ ಬೆಸ್ಟ್ ವೇ ಆಫ್ ಟ್ರೈನಿಂಗ್. ಯೂಶಲಿ ಇದನ್ನ ಯೂಸ್ ಮಾಡ್ತಾರೆ. ದೆನ್ ನೆಕ್ಸ್ಟ್ ಕೇಸ್ ಸ್ಟಡಿ. ಕೇಸ್ ಸ್ಟಡಿ ಅನ್ನೋದು ತುಂಬಾ ಪ್ರಾಕ್ಟಿಕಲ್ ವೇ ಇದು. ಬಿಕಾಸ್ ಯಾಕೆ ಅಂದ್ರೆ ಆಕ್ಚುಲ್ ಏನಾಗಿರುತ್ತೆ ಒಂದು ಆರ್ಗನೈಸೇಷನ್ ಅಲ್ಲಿ, ಒಂದು ಏನೋ ಒಂದು ಕಷ್ಟ ಬಂದಿರುತ್ತೆ, ಆ ಒಂದು ಎಕ್ಸ್ಪೀರಿಯನ್ಸ್ನೇ ತಗೊಂಡು ಇಲ್ಲಿ ಇವ್ರು ರಿಯಲ್ ಲೈಫ್ ಪ್ರಾಬ್ಲಮ್ ನ ತಗೊಂಡು ಸಾಲ್ವ್ ಮಾಡ್ತಾ ಇರ್ತಾನೆ.
ಅಲ್ಲಿ ಮ್ಯಾನೇಜರ್ ಏನು ಪ್ರಾಬ್ಲಮ್ನ ಫೇಸ್ ಮಾಡಿರ್ತಾರೆ ಅದನ್ನ ತಗೊಂಡು ಇಲ್ಲಿ ಸಾಲ್ವ್ ಮಾಡ್ತಾರೆ. ಇವ್ರು ಏನು ಮಾಡ್ತಾರೆ, ಟ್ರೈನಿಗಳು ಈ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡ್ತಾರೆ, ಎಲ್ಲಿ ಏನಾಗಿದೆ, ಇದಕ್ಕೆ ಏನೇನು ಮಾಡಬೇಕು ಅನಲೈಸ್ ಮಾಡೋದು, ಮತ್ತು ಅದಕ್ಕೊಂದು ಆಲ್ಟರ್ನೇಟಿವ್ ಸೊಲ್ಯೂಷನ್, ಇದಕ್ಕೆ ಈ ಥರ ಪ್ರಾಬ್ಲಮ್ ಆದರೆ ನಾವೇನು ಸೊಲ್ಯೂಷನ್ ಹುಡುಕ್ಬೇಕು, ಏನು ಮಾಡಬೇಕಾಗಿತ್ತು, ಎಲ್ಲಿ ಏನು ಎಲಿಮಿನೇಟ್ ಮಾಡಿದ್ರೆ ಈ ಪ್ರಾಬ್ಲಮ್ ಹೋಗುತ್ತೆ, ಎಲ್ಲಿ ಏನು ಆ್ಯಡ್ ಮಾಡಿದ್ರೆ ಈ ಪ್ರಾಬ್ಲಮ್ ನಾವು ಒಂದು ರಿಮೂವ್ ಮಾಡ್ಬೋದು ಅಥವಾ ಈ ಪ್ರಾಬ್ಲಮ್ನ ಕಮ್ಮಿ ಮಾಡ್ಬೋದು ಅಂತ ಮಾಡುವಂಥ ಕೆಲಸ ಕೇಸ್ ಸ್ಟಡಿ. ಇದೊಂಥರ ತುಂಬ ಪ್ರಾಕ್ಟಿಕಲ್ ವೇ. ಸೊ ಯೂಶಲಿ ಸುಮಾರು ಕಡೆ ನೀವು ಕೇಳಿರ್ತೀರ ಈ ಕೇಸ್ ಸ್ಟಡಿ ಅನ್ನೋದು. ಪ್ರಾಬ್ಲಮ್ ಕೊಟ್ಟಿರ್ತಾರೆ, ಅದನ್ನು ಅನಲೈಸ್ ಮಾಡುವಂಥ ಕೆಲಸ ಕೇಸ್ ಸ್ಟಡಿ ಮಾಡುತ್ತೆ. This is one of a training. Moving on to the next method, that is computer modeling. ನೀವು ಯಾವಾಗಾದ್ರೂ ಮಾರುತಿ ಡ್ರೈವಿಂಗ್ ಸ್ಕೂಲ್ ಹೋಗಿದ್ರೆ ನೀವಲ್ಲಿ ಒಂದು ವರ್ಚುವಲ್ ಕಾರ್ನ ನೋಡಿರ್ತೀರ. ವರ್ಚುವಲ್ ಕಾರ್ ಅಂದರೆ ಅಲ್ಲಿ ಸ್ಟೇರಿಂಗ್ ಇರುತ್ತೆ, ಒಂದು 3 ಮಾನಿಟರ್ ಇಟ್ಟಿರ್ತಾರೆ, ನಿಮ್ಗೊಂಥರ ವಿಜುವಲಿ ಇಲ್ಲಿ ನೋಡ್ಬೋದು ನೀವು. ಈ ಥರದೊಂದು ಕಾರ್ ಥರ ಇಟ್ಟಿರ್ತಾರೆ. ಏನಕ್ಕೆ ಇಟ್ಟಿರ್ತಾರೆ ಅಂದರೆ ಬೇಸಿಕಲಿ ಫಸ್ಟ್ ಡೇನೇ ನಿಮ್ಗೆ ಕಾರ್ ಕೊಟ್ಬಿಟ್ರೆ ಕೈಗೆ ಡ್ರೈವರ್ನು ಶಿವ ಅನ್ಸ್ಬಿಡ್ತೀರ. ಅದಕ್ಕೋಸ್ಕರ ಕಾರ್ ಕತೆನೂ ಮುಗ್ದೋಗುತ್ತೆ, ಡ್ರೈವರ್ ಕತೆನೂ ಮುಗ್ದೋಗುತ್ತೆ. ನೀವು ಮಾಡೋವಂಥ ತಪ್ಪಿಗೆ ಯಾರ್ಯಾರೋ ಲಾಸ್ ಮಾಡಬೇಕಾಗುತ್ತೆ, ಅಥವಾ ಯಾರಿಗೋ ಹೋಗಿ ಟಚ್ ಮಾಡಿದ್ರೆ ಇನ್ಯಾರಿಗೋ ಲಾಸ್ ಆಗುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ, ವರ್ಚುವಲ್ ಆಗಿ ನಿಮಗೆ ಕಾರ್ನ ಹೇಳ್ಕೊಡೋಕ್ಕೆ ಇದನ್ನ ಮೆಥಡ್ ಯೂಸ್ ಮಾಡ್ತಾರೆ. ಇದೇ ಮೆಥಡ್ನ ಟ್ರೈನಿಂಗಿಗೂ ಯೂಸ್ ಮಾಡ್ತಾರೆ. ಯಾಕೆ ಅಂದರೆ ಎಲ್ಲ ಟೈಮಲ್ಲೂ ನಾವು ಟ್ರೈನಿಂಗ್ ಕೊಡಬೇಕಾದ್ರೆ ಹಿಂಗಾದ್ರೆ ಇದು ಹಾಳಾಗುತ್ತೆ ಅಂತ ತೋರ್ಸೋಕ್ಕೆ ನಾವು ಹೊಡೆದಾಕ್ಲೇಬೇಕು ಅಂತ ಏನಿಲ್ಲ. ಕಂಪ್ಯೂಟ್ರಲ್ಲಿ ನಾವು ತೋರಿಸ್ಬೋದು, ಹಿಂಗೆ ಮಾಡಿದ್ರೆ ಈ ಥರ ಪೀಸ್ ಆಗುತ್ತೆ, ಹಿಂಗೆ ಮಾಡಿದ್ರೆ ಇಷ್ಟು ಲಾಸ್ ಆಗುತ್ತೆ ಅನ್ನೋಂಥ ತೋರಿಸೋ ಒಂದು ಕೆಲಸ. ಮಿಸ್ಟೇಕಿಂದ ನಾವೇನೋ ಮಾಡಿ ಸುಮಾರು ಲೈಫ್ನ ಹಾಳು ಮಾಡಿಬಿಡ್ತೀವಿ. ಅದು ಕಂಪ್ಯೂಟ್ರಲ್ಲಿ ತೋರಿಸಿದಾಗ ಅದು ಗ್ರಾಫಿಕ್ ಆಗಿರುತ್ತೆ ಅಥವಾ ಅದೊಂಥರ ವರ್ಚುವಲ್ ಆಗಿರುತ್ತೆ, ರಿಯಾಲಿಟಿ ಆಗಿರಲ್ಲ. ರಿಯಾಲಿಟಿ ಇಲ್ದಿದ್ದಾಗ ಲಾಸ್ ಆಗೋದು ಕಮ್ಮಿ ಆಗುತ್ತೆ, ರಿಸ್ಕ್ ಕಮ್ಮಿ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ ಕಂಪ್ಯೂಟರ್ ಮಾಡಲಿಕ್ಕೆ. ಕೆಲವು ಸತಿ ರಿಪ್ಲಿಕೇಟ್ ಮಾಡೋದು, ಈ ಫ್ಲೈಟ್ ಟ್ರೈನಿಂಗ್ ಎಲ್ಲ ಕೊಡಬೇಕಾದ್ರೆ ಯೂಶಲಿ ಪೈಲಟ್ಗಳಿಗೆಲ್ಲ ಮಾಡ್ತಾರೆ ಅದನ್ನ. ಒನ್ ಆಫ್ ದ ಮೆಥಡ್ ಅದು. ದೆನ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಮೆಥಡ್, ದಟ್ ಇಸ್ ವೆಸ್ಟಿಬ್ಯೂಲ್ ಟ್ರೈನಿಂಗ್ ಅಂತ. ವೆಸ್ಟಿಬ್ಯೂಲ್ ಟ್ರೈನಿಂಗ್ ಅಂದರೆ ನೀವು ಕೆಲಸದಲ್ಲಿ ಏನೇನು ಎಕ್ವಿಪ್ಮೆಂಟ್ನ ಯೂಸ್ ಮಾಡ್ತೀರಾ ಅದೇ ಎಕ್ವಿಪ್ಮೆಂಟ್ನ ತೊಗೊಂಬಂದು ಬೇರೆ ಕಡೆ ವರ್ಕ್ ಮಾಡೋ ಹತ್ರ ಅಲ್ಲ, ಬೇರೆ ಕಡೆ ಅಥವಾ ಬೇರೆ ಪ್ಲೇಸಲ್ಲಿ ನಿಮ್ಗೆ ಅದ್ರ ಮೇಲೆ ಟ್ರೈನಿಂಗ್ ಕೊಡ್ತಾರೆ. ಬಿಕಾಸ್ ನಾನು ಬೇರೆ ಒಂದು ಎಕ್ವಿಪ್ಮೆಂಟ್ನ ತಂದ್ಬಿಟ್ಟು ನಿಮಗೆ ಟ್ರೈನಿಂಗ್ ಕೊಟ್ಟರೆ ಅದ್ರ ಮೇಲೆ ನೀವು ಕೆಲಸ ಮಾಡ್ತೀರಾ. ಮತ್ತು ಇಲ್ಲಿ ಬಂದಾಗ ಆ್ಯಕ್ಚುಲಿ ಇಲ್ಲೇ ಬೇರೆ ಥರ ಇರ್ತದೆ, ಅಥವಾ ನಾನು ಅಲ್ಲಿ ಬಾಯಲ್ಲಿ ಏನೋ ಹೇಳಿರ್ತೀನಿ, ಇಲ್ಲಿ ಬಂದು ನೀವು ಮಾಡೋಕ್ಕಾಗುತ್ತಾ, ಆಗಲ್ಲ. ಸೊ ಅದೇ ಎಕ್ವಿಪ್ಮೆಂಟ್ ಅಥವಾ ಅದೇ ಮಿಷಿನರಿ, ಅದೇ ಫೈಲ್ಸ್ಗಳು ಅಥವಾ ನೀವು ಏನು ಎಕ್ವಿಪ್ಮೆಂಟ್ ಯೂಸ್ ಮಾಡ್ತೀರಾ ಅದ್ರ ಮೇಲೆ ನಾವು ಟ್ರೈನಿಂಗ್ ಮಾಡಿದಾಗ ಅಲ್ಲಿ ನೀವು ಇಲ್ಲಿ ಬಂದು ಅದನ್ನೇ ಕೆಲಸ ನೀಟಾಗಿ ಮಾಡ್ಬೋದು. ಯೂಶಲಿ ಯಾವಾಗ ಮಾಡ್ತಾರೆ ಅಂದರೆ ತುಂಬ ಸಫಾಸ್ಟಿಕೇಟೆಡ್ ಅಂದರೆ ತುಂಬ ಅಡ್ವಾನ್ಸ್ ಆಗಿರೋ ಮಿಷಿನರಿಗಳು ಎಕ್ವಿಪ್ಮೆಂಟ್ಸ್ಗಳು ತಂದಾಗ ಎಂಪ್ಲಾಯೀಸ್ಗಳಿಗೆ ಗೊತ್ತಾಗಲ್ಲ, ಹೊಸದಾಗಿ ಬಂದು ಕೆಲಸ ಮಾಡೋರಿಗೆ. ಸೊ ಅವ್ರಿಗೆ ಈ ಥರ ಟ್ರೈನಿಂಗ್ ಕೊಡೋಕ್ಕೆ ತುಂಬ ಹೆಲ್ಪ್ ಮಾಡ್ತಾರೆ. ದೆನ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪ್ರೋಗ್ರಾಮ್, ದಟ್ ಈಸ್ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ ಅಂತ. ಈ ಒಂದು ಮೆಥಡ್ ಏನು ಅಂದರೆ ಮುಂಚೆನೇ ಒಂದು ಪ್ರಿಡಿಕ್ಟ್ ಮಾಡಿ ಅರೇಂಜ್ ಮಾಡಿರೋ ಅಂಥ ಒಂದು ಆರ್ಡರ್ಸ್ ಇವೆಲ್ಲ. ಯೂಶಲಿ ಏನು ಮಾಡ್ತಾರೆ ಅಂದರೆ ಒಂದು ಸ್ಪೆಸಿಫೈ ಸ್ಕಿಲ್ನ ಕಲಿಯೋಕ್ಕೋಸ್ಕರ ಅಥವಾ ಒಂದು ಜನರಲ್ ನಾಲೆಡ್ಜ್ನ ಕೊಡೋಕ್ಕೋಸ್ಕರ ಒಂದಷ್ಟು ಇನ್ಫಾರ್ಮೇಷನ್ನ ಸೀಕ್ವೆನ್ಸ್ ಆಗಿ ಡಿವೈಡ್ ಮಾಡಿಬಿಟ್ಟಿರ್ತಾರೆ. ಕ್ರೊನಾಲಜಿಕಲ್ ಆರ್ಡರ್ ಅಂತ ಹೇಳ್ತಾರೆ. ಆ ಕ್ರೊನಾಲಜಿಕಲ್ ಅಂದರೆ ಒಂದು ಸೀಕ್ವೆನ್ಸ್ ಅನ್ನೋದೇ ಕ್ರೊನಾಲಜಿಕಲ್ ಅಂತ ಹೇಳೋದು. ಒಂದು ಪ್ಯಾಕೇಜ್ ಮಾಡಿಬಿಟ್ಟಿರ್ತಾರೆ. ದಿಸ್ ಇಸ್ ಅ ಹೋಲ್ ಪ್ಯಾಕೇಜ್. ಈ ಪ್ಯಾಕೇಜಲ್ಲಿ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಂತ ಈ ಥರದ್ದೆಲ್ಲ ಇರುತ್ತೆ. ಸಿಂಪಲ್ ಟು ಕಾಂಪ್ಲೆಕ್ಸ್ ಅಥವಾ 1 to 5 ಈ ಥರದ್ದೆಲ್ಲ ಒಂದು ಮೆಥಡ್ ಇರುತ್ತೆ, ಅಥವಾ ಈ ಥರ ಒಂದು ಸ್ಟೇಜಸ್ ಇರುತ್ತೆ. ಒಂದೊಂದೇ ಸ್ಟೇಜ್ನ ಒಂದು ಟ್ರೈನಿ ಕ್ಲಿಯರ್ ಮಾಡ್ಕೊಂಡು ಹೋಗಬೇಕು. ಅದನ್ನ ಹೆಂಗಪ್ಪ ಕ್ಲಿಯರ್ ಮಾಡೋದು ಅಂದರೆ ಕೆಲವು ಸತಿ ಒಂದು ಕ್ವಶನ್ಸ್ಗಳು ಕೊಟ್ಟಿರ್ತಾರೆ, ಕೆಲವು ಸತಿ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿರ್ತಾರೆ. ಇದನ್ನೆಲ್ಲ ನೋಡಿಕೊಂಡು ನಾವು ಆನ್ಸರ್ ಮಾಡ್ಕೊಂಡು ಒಂದೊಂದೇ ಕ್ಲಿಯರ್ ಮಾಡಬೇಕು. ಕೆಲವು ಸೆಟ್ ಆಫ್ ಸ್ಕಿಲ್ಸ್ನ, ಕೆಲವು ನಾಲೆಡ್ಜ್ನ ಕಲಿಯೋಕ್ಕೋಸ್ಕರ ಈ ಮೆಥಡ್ನ ಯೂಸ್ ಮಾಡ್ತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಟ್ರೈನಿಂಗ್ ಮೆಥಡ್ಸ್. ಇಷ್ಟು ಮೆಥಡ್ಸ್ ಇದೆ ಟ್ರೈನಿಂಗಲ್ಲಿ. ಈ ಮೆಥಡ್ನ 2 ಗುಂಪುಗಳಾಗಿ ಡಿವೈಡ್ ಮಾಡಿದರೆ, as you all know. ಕಂಗ್ರ್ಯಾಚುಲೇಷನ್, ಯು ಜಸ್ಟ್ ಫಿನಿಶ್ ಚಾಪ್ಟರ್ 6 ಸ್ಟಾಫಿಂಗ್. ಕೊನೆಗೂ ಚಾಪ್ಟರ್ ಮುಗೀತಪ್ಪ. ಚಾಪ್ಟರ್ 6 ಸ್ಟಾಫಿಂಗ್ ಚಾಪ್ಟರ್ ಇಲ್ಲಿಗೆ ಎಂಡ್. ಆಸ್ ಆಲ್ವೇಸ್ ವಿಡಿಯೋನ ಶೇರ್ ಮಾಡಿ, ಚೆನ್ನಾಗಿದ್ರೆ ಲೈಕ್ ಮಾಡಿ. ದೆನ್ ಆಸ್ ಯೂಶುವಲ್ ನೆಕ್ಸ್ಟ್ ಸೀರೀಸಲ್ಲಿ ಸಿಗೋಣ. ಅಲ್ಲಿವರೆಗೂ ಸಿ ಯು, ಬಾಯ್.